ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಬರ್ತಿದೆ ಪಿ ಕೆ ಎಲ್ ನೀವಂತ ಆಪ್ಷನ್ ಇದೆ ಗೈಸ್. ಲಿಟ್ರಲ್ ನಂಗೆ ನೆನಪಿಲ್ಲಾಗಿತ್ತು. 31ನೇ ತಾರೀಕಿನ ಆಪ್ಷನ್ ನಡೀತಿದೆ. ಅದು ಎಷ್ಟೊತ್ತಿಗೆ ಆಗ್ತಿದೆ, ಅದು ಕೂಡ ಯಾವ್ದ್ರಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ, ಯಾವ್ಯಾವ ಟೀಮ್ಸ್ಗಳು ಯಾವ್ಯಾವ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಿದ್ದಾರೆ, ಎಲ್ಲವನ್ನ ನಾನು ಸಂಪೂರ್ಣ ಡೀಟೇಲ್ಸ್ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಪಿ ಕೆ ಎಲ್ 12 ಸೀಸನ್ 2025 ನಲ್ಲಿ ರಿಟರ್ನ್ ಪ್ಲೇಯರ್ಸ್ಗಳ ಲಿಸ್ಟ್, ಅದೇ ರೀತಿ ಬ್ರಾಡ್ಕಾಸ್ಟಿಂಗ್ ಎಷ್ಟೊತ್ತಿಗೆ ಆಗ್ತಿದೆ, ಪರ್ಸ್ ವ್ಯಾಲ್ಯೂ ಎಷ್ಟೆಷ್ಟಿದೆ ಒಂದೊಂದು ಟೀಮ್ ಹತ್ರ ಅಂತ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬಿಗ್ ಬ್ಯಾಂಗ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿಗೆ ಹೋಗೋದಾದ್ರೆ ಮೊದಲೇದಾಗಿ ಯಾವ್ಯಾವ ಟೀಮ್ಸ್ಗಳು ಎಷ್ಟೆಷ್ಟು ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಿದ್ದಾರೆ ಮೊದಲಾಗಿ ತಿಳ್ಕೊಂಡು ಬರೋದಾದ್ರೆ, ಬೆಂಗಲ್ ವಾರಿಯರ್ಸ್ ವಿಶ್ವಾಸ್ ಅವರೊಬ್ಬರನ್ನೇ ರಿಟರ್ನ್ ಮಾಡಿರೋದು. ಬೆಂಗಳೂರು ಬುಲ್ಸ್ ಒಬ್ರನ್ನು ಕೂಡ ಅಂದ್ರೆ 5 ಪ್ಲೇಯರ್ಸ್ಗಳ ಆಪ್ಷನ್ ಇತ್ತು, ಒಬ್ರನ್ನು ಕೂಡ ರಿಟರ್ನ್ ಮಾಡಲಿಲ್ಲ. ದಬಂಗ್ ದಿಲ್ಲಿ ಕೂಡ ಒಬ್ರನ್ನು ಕೂಡ ರಿಟರ್ನ್ ಮಾಡಲಿಲ್ಲ. ಗುಜರಾತ್ ಜೈಂಟ್ಸ್ ಹಿಮಾಂಶು ಸಿಂಗ್ ಅದೇ ರೀತಿ ಹಿಮಾಂಶು ಅವ್ರನ್ನ ರಿಟರ್ನ್ ಮಾಡಿದೆ. ಹರಿಯಾಣ ಸ್ಟೀಲರ್ಸ್ ರಾಹುಲ್ ಸೇತ್ಪಲ್ ಅದೇ ರೀತಿ ವಿನಯ್ ಅವ್ರನ್ನ ರಿಟರ್ನ್ ಮಾಡಿದೆ. ಜೈಪುರ್ ಪಿಂಕ್ ಪೆನ್ಸಸ್ ರೇಜಾಮ್ ಮಿರ್ಭಾಗೀರ್ ಇವ್ರನ್ನ ರಿಟರ್ನ್ ಮಾಡಿರೋದು. ಪಟ್ನಾ ಪೈರೇಟ್ಸ್ ಕೂಡ ಹಮೀಜ್ ಮಿಜರ್ ನಂದೇರ್ ಅದೇ ರೀತಿಯಾಗಿ ಟೈಗರ್ ಯುವರಾಜ್ ಇವ್ರನ್ನ ರಿಟರ್ನ್ ಮಾಡಿರೋದು. ಪುನೇರಿ ಪಲ್ಟನ್ ಅಭಿಯಾನ್ ನಂದಾರಜನ್, ಗೌರವ್ ಖಾತ್ರಿ, ಪಂಕಜ್ ಮೋಹಿತ್ ರಿಟರ್ನ್ ಮಾಡಿರೋದು ಪುನೇರಿ ಪಲ್ಟನ್. ತಮಿಳ್ ತಲೆವಾಸ್ ಮೋಯಿನ್ ಶಫಾಗಿ ಅದೇ ರೀತಿಯಾಗಿ ಹಿಮಾಂಶು ಸಾಗರ್ ಇಷ್ಟು ಜನರನ್ನ ರಿಟರ್ನ್ ಮಾಡಿರೋದು. ತೆಲುಗು ಟೈಟನ್ ಶಾರುಖ್ ಮೇಬ್ರರ್ ಗಡ್ಡಿ ಅದೇ ರೀತಿ ಅಜಿತ್ ಪವಾರ್ ಇವ್ರನ್ನ ರಿಟರ್ನ್ ಮಾಡಿರೋದು ತೆಲುಗು ಟೈಟನ್ಸ್. ಮುಂಬೈ ಕಡೆ ನೋಡ್ತಾ ಇದ್ರೆ ಸುನಿಲ್ ಕುಮಾರ್, ರೋಹಿತ್ ಅದೇ ರೀತಿಯಾಗಿ ಅಮೀರ್ ಮೊಹಮ್ಮದ್ ಜಫರ್ ದನಿಸ್, ಸತೀಶ್ ಕನನ್ ಅವ್ರನ್ನ ರಿಟರ್ನ್ ಮಾಡಿರೋದು. ಪಿ ಯೋಧಸ್ ಕಡೆ ಬರ್ತಾ ಇದೆ ಸುಮಿತ್ ಭಗವತ್ ರಾಜ್ಪೂತ್, ಸಾಹುಲ್ ಕುಮಾರ್ನ ರಿಟರ್ನ್ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. ಈ ಎಲ್ಲ ಟೀಮ್ಸ್ಗಳು ಕೂಡ ಎಲ್ಲ ಸಾಲಿಡ್ ಅವ್ರವ್ರಿಗೆ ಬೇಕಾಗಿರುವಂತ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡ್ಕೊಂಡು ಸಾಲಿಡ್ ಅಕೌಂಟ್ ಕಾಣಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಮೇಜರ್ ಅಕೌಂಟ್ ನಮ್ಮ ಬೆಂಗಳೂರು ಬುಲ್ಸ್ ಯಾಕೆ ಒಬ್ಬರನ್ನು ಕೂಡ ರಿಟರ್ನ್ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ, ಈ ಬಾರಿ ಬೆಸ್ಟ್ ಆಪ್ಷನ್ ಮಾಡ್ಬೇಕು ಅಂತ ಏನ್ ತಲೆಯಲ್ಲಿ ಇಟ್ಕೊಂಡಿರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿ ಸಿ ರಮೇಶ್ ಅವ್ರು ಯಾವ ರೀತಿ ತಲೆಯಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೇದಾಗಿ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಆಪ್ಷನ್ ನೋಡ್ತಾ ಇದ್ರೆ. ಅದೇ ರೀತಿಯಾಗಿ ಇವಾಗ ಪರ್ಸ್ ವ್ಯಾಲ್ಯೂ ಎಷ್ಟೆಷ್ಟು ಯಾವ್ಯಾವ ಟೀಮ್ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಮೊದಲೇದಾಗಿ ಬೆಂಗಳೂರು ಬುಲ್ಸ್ ನೋಡೋದಾದ್ರೆ 4.12 ಕೋಟಿ ಇದೆ. ಕರೆಂಟ್ ಸ್ಕ್ವಾಡ್ ಅಲ್ಲಿ 8 ಜನ ಪ್ಲೇಯರ್ಸ್ಗಳು. ಅದೇ ರೀತಿಯಾಗಿ ಕರೆಂಟ್ ಸ್ಕ್ವಾಡ್ 8. ಅದೇ ರೀತಿಯಾಗಿ ಮೇಜರ್ ಆಗಿ ಬೆಂಗಾಲ್ ವಾರಿಯರ್ಸ್ ನೋಡ್ತಾ ಇದ್ರೆ 3.95 ಕೋಟಿ ಇದೆ. ಕರೆಂಟ್ ಸ್ಕ್ವಾಡ್ ಅಲ್ಲಿ 9. ಅದೇ ರೀತಿಯಾಗಿ ದಬಂಗ್ ದಿಲ್ಲಿ ಕಡೆ ನೋಡ್ತಾ ಇದ್ರೆ 4.56 ಕೋಟಿ ಇದೆ. ಕರೆಂಟ್ ಸ್ಕ್ವಾಡ್ ಅಲ್ಲಿ 4 ಜನ. ಅದೇ ರೀತಿಯಾಗಿ ಗುಜರಾತ್ ಜೈನ್ಸ್ ನೋಡ್ತಾ ಇದ್ರೆ 4 ಕೋಟಿ ಇದೆ. ಅದೇ ರೀತಿ 4 ಕೋಟಿ 5 ಪ್ಲೇಯರ್ಸ್ಗಳು ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಹರಿಯಾಣ ಸ್ಟೀಲರ್ಸ್ ನೋಡ್ತಾ ಇದ್ರೆ 2.46 ಕೋಟಿ ಇದೆ, 10 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಜೈಪುರ್ ಪಿಂಕ್ ಪ್ಯಾನ್ಸ್ ನೋಡ್ತಾ ಇದ್ರೆ 3.30 ಕೋಟಿ ಇದೆ, 10 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಪಟ್ನಾ ಪೈರೇಟ್ಸ್ ನೋಡ್ತಾ ಇದ್ರೆ 3.55 ಕೋಟಿ ಇದೆ, ಅವರ ಪರ್ಸ್ ರಿಮೇನ್ 11 ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಪುನೇರಿ ಪಲ್ಟನ್ಸ್ ನೋಡ್ತಾ ಇದ್ರೆ 2.49 ಕ್ರೋರ್ ಇದೆ, 11 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ತಮಿಳ್ ತಲೆವಾಸ್ ನೋಡ್ತಾ ಇದ್ರೆ 2.55 ಕೋಟಿ ಇದೆ, 14 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ತೆಲುಗು ಟೈಟನ್ಸ್ ನೋಡ್ತಾ ಇದ್ರೆ 3.62 ಕೋಟಿ ಇದೆ, 10 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಮುಂಬೈ ನೋಡ್ತಾ ಇದ್ರೆ 2.31 ಕ್ರೋರ್ ಇದೆ, 10 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಪಿ ಯೋಧಸ್ ನೋಡ್ತಾ ಇದ್ರೆ 1.86 ಕೋಟಿ ಇದೆ, 13 ಜನ ಕರೆಂಟ್ ಸ್ಕ್ವಾಡ್ ಅಲ್ಲಿ ಇರೋದು. ಇಲ್ಲಿ ಹೈಯೆಸ್ಟ್ ಆಫ್ ದ ಪರ್ಸ್ ವ್ಯಾಲ್ಯೂ ನಮ್ಮ ಇಲ್ಲಿ ದಬಂಗ್ ದಿಲ್ಲಿ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆನೇ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೈಯೆಸ್ಟ್ ಆಫ್ ದ ಪರ್ಸ್ ವ್ಯಾಲ್ಯೂ ಒಂಥರ ಸಾಲಿಡ್ ಅಕೌಂಟ್ ಇಲ್ಲಿ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ದಬಂಗ್ ದಿಲ್ಲಿ ನನ್ನ ಪ್ರಕಾರ ಆಕ್ಷನ್ ಒಳ್ಳೇದಾಗಿ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಆಕ್ಷನ್ ಎಷ್ಟೊತ್ತಿಗೆ ಆಗ್ತಿದೆ ಅಂತ ಕೇಳಿದೆ, ಸಂಜೆ 7 ಗಂಟೆಗೆ ಆಗ್ತಾ ಇದೆ ಆಕ್ಷನ್ ಅಂತಾನೆ ಹೇಳ್ಬೋದಾಗಿದೆ. ಮೇಜರ್ ಆಗಿ ಇವತ್ತು ಒಂದು ಏನಪ್ಪಾ ಅಂತ ಹೇಳಿದ್ರೆ, ಮೇನ್ ಅಕೌಂಟ್ IPL ಮ್ಯಾಚಸ್ಗಳೊಂದಿಲ್ಲ. ನಾಳೆ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಂತೂ IPL ಮ್ಯಾಚಸ್ಗಳಿಲ್ಲ. ಮೇನ್ ಪ್ಲೇಯರ್ಸ್ಗಳನ್ನ ಇವತ್ತೇ ಮಾಡ್ಕೊಂಡು ನಾಳೆ ನನ್ನ ಪ್ರಕಾರ ಡೇಲಿ ಮಾಡುವಂತ ಆಪ್ಷನ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಲಿಟ್ರಲಿ ಇವತ್ತು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಆಗ್ತಿರೋದ್ರಿಂದ ಜಿಯೋ ಸಿನಿಮಾದಲ್ಲೂ ಆಗ್ಬೋದು. ಅದೇ ರೀತಿ ಜಿಯೋ ಹಾಟ್ಸ್ಟಾರ್ ನನ್ನ ಪ್ರಕಾರ 7 ಗಂಟೆಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಮೇಜರ್ ಹಾಕೊಂಡು ನಮ್ಮ ಬುಲ್ಸ್ ಯಾವ ರೀತಿ ಆಪ್ಷನ್ ಮಾಡುತ್ತೆ, ಪಿನ್ ಟು ಪಿನ್ ಎಲ್ಲ ಅಪ್ಡೇಟ್ ನಾನು ನಿಮ್ಗೆ ತಿಳಿಸ್ತೇನೆ. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಯಾವ ಪ್ಲೇಯರ್ಸ್ಗಳು ಪಿಕ್ ಆಗ್ತಾರೆ ಅಂತ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಂಗಳೂರು ಬುಲ್ಸ್ ಯಾವ ರೀತಿ ಆಪ್ಷನ್ ಮಾಡುತ್ತೆ, ಅದೇ ರೀತಿ ಯಾವ್ಯಾವ ಪ್ಲೇಯರ್ಸ್ಗಳು ಮೇಜರ್ ಆಗಿ ಬೇಕು, ಪವನ್ ಶರಾವತ್ ಅದೇ ರೀತಿ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಏನಾದ್ರು ಬರ್ಬೋದಾ, ಅಥವಾ ಅವರೇ ಬೇಗನೆ ಬೇಕು ಅಂತ ಹೇಳ್ಕೊಂಡು RTM ಮಾಡಬಹುದಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಪವನ್ ಶರಾವತ್ ಬಂದ್ರೆ ಉತ್ತಮದ ಅಥವಾ ಬರ್ಬೇಕಾ ಅಥವಾ ಬರಬಾರ್ದ, ಅಥವಾ ಮೇಜರ್ ಹಾಕೊಂಡು ಪ್ರದೀಪ್ ನರ್ವಾಲ್ ಅವರೇ ರಿಟರ್ನ್ ಆಗ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಆಪ್ಷನ್ ಬಗ್ಗೆ PKL ನ ಆಪ್ಷನ್ ಬಗ್ಗೆ ಬಂದಂತ ಅಪ್ಡೇಟ್ಗಳಾಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ನೀವು ಹೆಚ್ಚಿನ PKL ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.